ನೀವು ಹೊಸ ಗಾಡಿ ಬೈ ಮಾಡ್ಬೇಕಂತ ಪ್ಲಾನ್ ಇದ್ರೆ ಈಗ ಬೆಟರ್ ಅದರಲ್ಲಿ ಹೀಟ್ ಮ್ಯಾನೇಜ್ಮೆಂಟ್ ಮಾಡ್ತದೆ. ಅಂಡ್ ಹೇ ಗೈಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ರಿವ್ಯೂ ಮಾಡುವ ಗಾಡಿ ಆಕ್ಸೆಸ್ 125 ಬೇಸಿಕ್ 26 ಮಾಡೆಲ್. ಇಲ್ಲಿ ತನಕ ಗಾಡಿ ಹೇಗಿತ್ತು, ಈಗ ಪರ್ಫಾರ್ಮ್ ಮಾಡಿದೆ, ಮತ್ತೆ ಕಂಪ್ಲೀಟ್ ಆಗಿ ಪಾಸಿಟಿವ್ ಆಗಲಿ ನೆಗೆಟಿವ್ ಆಗಲಿ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡ್ತೀನಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡುವ. ಆಕ್ಸೆಸ್ 125 ಫ್ರಂಟ್ ಪ್ರೊಫೈಲ್ ನೋಡ್ಬೋದು. ಇಲ್ಲಿ ಫ್ರಂಟ್ ಅಲ್ಲಿ ಹೆಡ್ ಲ್ಯಾಂಪ್ಸ್ ಕೊಟ್ಟಿದ್ದಾರೆ ವಿತ್ ಕ್ರೋಮ್ ಗಾರ್ನಿಶ್. ಇಲ್ಲಿ ಕ್ರೋಮ್ ಮಿರರ್ಸ್ ಉಂಟು. ಇಲ್ಲಿ ಸುಜುಕಿ ಲೋಗೋ ವಿತ್ LED DRL ಕೊಟ್ಟಿದ್ದಾರೆ. ಹೆಲೋಜನ್ ಇಂಡಿಕೇಟರ್ ಉಂಟು. ಗಾಡಿ ಫುಲ್ ರೀಡಿಸೈನ್ ಮಾಡಿದ್ದಾರೆ. ಹೊಸ ಫ್ರೇಮ್ ಹಾಕಿದ್ದಾರೆ ಗಾಡಿಗೆ. ಫುಲ್ ಬಾಡಿ ಬಂದುಬಿಟ್ಟು ಫೈಬರ್ ಬಾಡಿ. ಒಳಗಡೆ ಒಂದು ಮೆಟಲ್ ಪಾರ್ಟ್ ಕೊಟ್ಟಿದ್ದಾರೆ. ಗಾಡಿ ಮೇಜರ್ ಅಪ್ಡೇಷನ್ ಏನು ಆಗಲಿಲ್ಲ. ಹೊಸ ಫ್ರೇಮ್ ಹಾಕಿದ್ದಾರೆ ಮತ್ತು ಸ್ವಲ್ಪ ಫೀಚರ್ಸ್ ಆ್ಯಂಡ್ ರಿಫೈನ್ಮೆಂಟ್ ಇನ್ಕ್ರೀಸ್ ಆಗಿದೆ ಗಾಡಿಯಲ್ಲಿ. ಗಾಡಿ ಸೈಡ್ ಪ್ರೊಫೈಲ್ ನೋಡ್ಬೋದು. ಆಕ್ಸೆಸ್ ಲೋಗೋ ಇದೆ. ಮುಂಚೆ ಆಕ್ಸೆಸ್ 125 ಲೋಗೋ ಬರ್ತಾ ಇತ್ತು, ಈಗ ಖಾಲಿ ಆಕ್ಸೆಸ್ ಮಾತ್ರ ಲೋಗೋ ಕೊಟ್ಟಿದ್ದಾರೆ. ಬ್ಯಾಕ್ ಬಂದ್ಬಿಟ್ಟು ಸುಜುಕಿ ಲೋಗೋ ಇತ್ತು. ಎಕ್ಸ್ಟರ್ನಲ್ ಫ್ಯೂಲ್ ಇಟ್ ಉಂಟು. ಇಲ್ಲಿ ಮುಂಚೆ ಕೂಡ ಎಕ್ಸ್ಟರ್ನಲ್ ಫ್ಯೂಲ್ ಇಟ್ ಇತ್ತು, ಅದರಲ್ಲಿ ನಾವೇ ಕೀ ಹಾಕಿ ತೆಗಿಬೇಕಿತ್ತು. ಈಗ ಫ್ರಂಟ್ ಇಂದ ಓಪನ್ ಮಾಡ್ಬೋದು. ಈ ಪಾರ್ಟ್ ಓಪನ್ ಆಗ್ತದೆ. ಇಲ್ಲಿ LED ಬ್ರೇಕ್ ಲ್ಯಾಂಪ್ಸ್ ವಿತ್ ಹೆಲೋಜನ್ ಇಂಡಿಕೇಟರ್ಸ್. ಇಲ್ಲಿ ರಿಫ್ಲೆಕ್ಟರ್ ಕೊಟ್ಟಿದ್ದಾರೆ. ಈ ಸೈಡ್ ಅಲ್ಲಿ ಸೈಲೆನ್ಸರ್ ವಿತ್ ಕ್ರೋಮ್ ಗಾರ್ನಿಶ್. ಇಲ್ಲಿ SEB ಲೋಗೋ ಉಂಟು, ಸುಜುಕಿ ಇಕೋ ಪರ್ಫಾರ್ಮೆನ್ಸ್. ಈ ತರ ಸೈಡ್ ಲುಕ್ ಉಂಟು ಗಾಡಿದು. ಗಾಡಿ ಹೊಸ ಫ್ರೇಮ್ ರೀಡಿಸೈನ್ ಮಾಡಿದ್ದಾರೆ. ಗಾಡಿ ಮೇಜರ್ ಅಪ್ಗ್ರೇಡೇಷನ್ ಏನಾಗಲಿಲ್ಲ. ಗಾಡಿ ECU ರೀಡಿಸೈನ್ ಮಾಡಿದ್ದಾರೆ ಫಾರ್ ಸ್ಮೂತರ್ ಪರ್ಫಾರ್ಮೆನ್ಸ್ ಆ್ಯಂಡ್ ಇಂಜಿನ್ ರಿಫೈನ್ಮೆಂಟ್ ಆಗಿದೆ. ಸ್ವಲ್ಪ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ಫ್ರಂಟ್ ಟೈರ್ ಬಂದುಬಿಟ್ಟು 12 ಇಂಚ್ ಟೈರ್ ಕೊಟ್ಟಿದ್ದಾರೆ ವಿತ್ ಡಿಸ್ಕ್ ಬ್ರೇಕ್. ಟೆಲಿಸ್ಕೋಪಿಕ್ ಫೋರ್ಕ್ ಉಂಟು ಸಸ್ಪೆನ್ಷನ್. ಟೈರ್ ಪ್ರೊಫೈಲ್ ಬಂದುಬಿಟ್ಟು 90/90 12 ಇಂಚ್ ಟೈರ್ ಟ್ಯೂಬ್ಲೆಸ್. ಡ್ಯಾಶ್ಬೋರ್ಡ್ ನೋಡ್ಬೋದು. ಗಾಡಿ ಹ್ಯಾಂಡಲ್ ಅಲ್ಲಿ ಕಿಲ್ ಸ್ವಿಚ್ ಫೀಸ್ ಸೆಲ್ಫ್ ಸ್ಟಾರ್ಟ್ ಕೊಟ್ಟಿದ್ದಾರೆ. ಇಂಜಿನ್ ಮುಂಚೆಗೆ ಅಂತ ಈಗ ರಿಫೈನ್ ಆಗಿದೆ. ಹಜಾರ್ ಲೈಟ್ ಬಟನ್. ಇಲ್ಲಿ ಅಪ್ಪರ್ ಡಿಪ್ಪರ್ ಬಟನ್ ವಿತ್ ಪಾಸ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಇಂಡಿಕೇಟರ್ ಬಟನ್, ಆನ್ ಸ್ವಿಚ್. ಇಲ್ಲಿ USB ಚಾರ್ಜಿಂಗ್ ಆಪ್ಷನ್ ಕೊಟ್ಟಿದ್ದಾರೆ. ಇಲ್ಲಿ 2 ಪಾಕೆಟ್ ಕೊಟ್ಟಿದ್ದಾರೆ ಫ್ರಂಟ್ ಸೈಡ್ ವಿತ್ ರಿಫ್ಲೆಕ್ಟರ್. ಇಲ್ಲೊಂದು ಹ್ಯಾಂಗಿಂಗ್ ಆಪ್ಷನ್ಸ್ ಉಂಟು. ಇಲ್ಲೊಂದು ಹ್ಯಾಂಗಿಂಗ್ ಹುಕ್ ಕೊಟ್ಟಿದ್ದಾರೆ. ಗಾಡಿ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ಬಂದ್ಬಿಟ್ಟು ಡಿಜಿಟಲ್ ಕೊಟ್ಟಿದ್ದಾರೆ. ಇದರಲ್ಲಿ 3 ಸ್ಪೀಡೋಮೀಟರ್ ಆಪ್ಷನ್ಸ್ ಉಂಟು. ಒಂದು ಅನಲಾಗ್ ಮೀಟರ್ ಮತ್ತೆ ಡಿಜಿಟಲ್ ಮೀಟರ್. ಇಲ್ಲಿ ನೋಡ್ತಾ ಇರೋ ಡಿಜಿಟಲ್ ಮೀಟರ್. ಮತ್ತೊಂದು TFT ಕಲರ್ಫುಲ್ ಡಿಸ್ಪ್ಲೇ. ನೀವು ಯಾವ ವ್ಯಾರಿಯಂಟ್ ಸೆಲೆಕ್ಟ್ ಮಾಡೋದು ಅದರ ರೆಕಾರ್ಡಿಂಗ್ ಸ್ಪೀಡೋಮೀಟರ್ ಸಿಗ್ತದೆ. 3 ಟೈಪ್ ಸ್ಪೀಡೋಮೀಟರ್ ಕೊಟ್ಟಿದ್ದಾರೆ, ಅನಲಾಗ್, ಡಿಜಿಟಲ್ ಮತ್ತು TFT. ಇದರಲ್ಲಿ ಬಂದುಬಿಟ್ಟು 639 ಕಿಲೋಮೀಟರ್. ಟ್ರಿಪ್ ಎ ಮೈಲೇಜ್ ತೋರಿಸ್ತದೆ. ಟ್ರಿಪ್ ಎಲ್ಲಿ ಎಷ್ಟು ಮೈಲೇಜ್ ಸಿಕ್ಕಿದೆ ಅಂತ. ಟ್ರಿಪ್ ಬಿ ಆ್ಯಂಡ್ ಇದು ಟ್ರಿಪ್ ಬಿ ಮೈಲೇಜ್. ಇಲ್ಲಿ ಗಾಡಿ ರನ್ ಮಾಡುವಾಗ ಇನ್ಸ್ಟೆಂಟ್ ಮೈಲೇಜ್ ತೋರಿಸ್ತದೆ. ಗಾಡಿ ಎಷ್ಟು ಮೈಲೇಜ್ ಕೊಡ್ತಾ ಇದೆ ಅಂತ ಇನ್ಸ್ಟೆಂಟ್ ಆಗಿ ಗಾಡಿಯಲ್ಲಿ ಕೊಡ್ತದೆ. ಇದು ಬ್ಯಾಟ್ರಿ ವೋಲ್ಟೇಜ್. ಸ್ಪೀಡೋಮೀಟರ್ ನೋಡ್ಬೋದು. ಇಲ್ಲಿ ಟೈಮ್ ಕೊಟ್ಟಿದ್ದಾರೆ. ಇಲ್ಲಿ ಫ್ಯೂಲ್ ಇಂಡಿಕೇಶನ್ ತೋರಿಸ್ತದೆ. ಮತ್ತು ಇಲ್ಲಿ ಇಂಜಿನ್ ಟೆಂಪರೇಚರ್ ತೋರಿಸ್ತದೆ. ಇಲ್ಲಿ ಈಕೋ ಲೈಟ್ ತೋರಿಸ್ತದೆ. ಈಕೋ ಲೈಟ್ ಯಾವಾಗ ತೋರಿಸ್ತದೆ ಆಗ ಮೈಲೇಜ್ ಜಾಸ್ತಿ ಕೊಡ್ತಾ ಇದೆ ಅಂತ. ಫ್ಯೂಲ್ ಇಂಜೆಕ್ಟರ್ ಲೈಟ್ ಮತ್ತು ಇಲ್ಲಿ ಇಂಜಿನ್ ಲೈಟ್ ಕೊಟ್ಟಿದ್ದಾರೆ. ಇಲ್ಲಿ ಮೋಡ್ ಪ್ರೆಸ್ ಮಾಡಿದ್ದಾರೆ, ಪೇರಿಂಗ್ ಮೋಡ್ ಬರ್ತದೆ. ಒಂದ್ಸಲ ನೀವು ಮೊಬೈಲಲ್ಲಿ ಬ್ಲೂಟೂತ್ ಕನೆಕ್ಟ್ ಮಾಡಿದರೆ ಮೊಬೈಲ್ ಆ್ಯಪ್ ಬರ್ತದೆ ಆಕ್ಸೆಸ್ 125 ಇದು. ಒಂದು ಸಲ ಕನೆಕ್ಟ್ ಮಾಡಿದರೆ ಮತ್ತೆ ಡೈಲಿ ಅದು ಆಟೋಮೆಟಿಕ್ ಕನೆಕ್ಟ್ ಆಗ್ತದೆ. ಮನೆಯಾಗಿ ಮಾಡಬೇಕಂತಿಲ್ಲ. ಬ್ಲೂಟೂತಲ್ಲಿ ತುಂಬ ಫೀಚರ್ಸ್ ಕೊಡ್ತದೆ. ಟರ್ನ್ ಬೈ ಟರ್ನ್ ನ್ಯಾವಿಗೇಷನ್, SMS ಅಲರ್ಟ್, ಕಾಲ್ ನೋಟಿಫಿಕೇಶನ್ ಮತ್ತು ಹಲವು ಫೀಚರ್ಸ್ ಕೊಟ್ಟಿದ್ದಾರೆ. ಇಂಜಿನ್ ಬಂದುಬಿಟ್ಟು 125cc ಸಿಂಗಲ್ ಸಿಲಿಂಡರ್. ಇದು ಪ್ರೊಡ್ಯೂಸ್ ಮಾಡ್ತದೆ 8.4 PS ಆಫ್ ಪವರ್ ಆ್ಯಂಡ್ 10.2 Nm ಆಫ್ ಟಾರ್ಕ್. ಇದು 45 to 50 kmph ಆಫ್ ಮೈಲೇಜ್ ಕೊಡ್ತದೆ ಗಾಡಿ. ಬ್ಯಾಕ್ ಪ್ರೊಫೈಲ್ ನೋಡ್ಬೋದು. 10 ಇಂಚ್ ಟೈರ್ ಕೊಟ್ಟಿದ್ದಾರೆ ವಿತ್ ಡ್ರಮ್ ಬ್ರೇಕ್. ಕಂಪೇರಿಂಗ್ ಟು ಓಲ್ಡ್ ಮಾಡೆಲ್ ಇಂಜಿನ್ ಸ್ವಲ್ಪ ಈಗ ಸ್ಮೂತ್ ಆ್ಯಂಡ್ ರಿಫೈನ್ ಆಗಿದೆ. ಅದು ಬಿಟ್ಟು ಗಾಡಿ ಏನು ಮೇಜರ್ ಅಪ್ಗ್ರೇಡೇಷನ್ ಆಗಲಿಲ್ಲ. ಅದೇ ಸ್ಪೆಕ್ಸಲ್ಲಿ ಉಂಟು ಗಾಡಿ. ಟ್ರಾನ್ಸ್ಮಿಷನ್ ಆಗಲಿ ಇಂಜಿನ್ ಆಗಲಿ ಸೇಮ್ ಸ್ಪೆಕ್ಸಲ್ಲಿ ಉಂಟು. ಅದು ಬಿಟ್ಟು ಸ್ವಲ್ಪ ಸಣ್ಣ ಪುಟ್ಟ ಫೀಚರ್ಸ್ ಆ್ಯಡ್ ಮಾಡಿದ್ದಾರೆ. ನೀವು ಹೊಸ ಗಾಡಿ ಬೈ ಮಾಡಬೇಕಂತ ಪ್ಲಾನ್ ಇದ್ದರೆ ಈ ಗಾಡಿ ಬೈ ಮಾಡ್ಬೋದು. ಫಾರ್ ಒಂದು ಒಳ್ಳೆ ಪಿಕಪ್ ಮತ್ತು ಮೈಲೇಜ್ ಒಂದು ಗಾಡಿ ನೋಡ್ತಾ ಇದ್ದರೆ ಇದು ಬೆಸ್ಟ್ ಗಾಡಿ.
ಬ್ಯಾಕ್ ಟೈರ್ ಮತ್ತೆ ಬ್ಯಾಕ್ ಬ್ರೇಕ್ ಮಾತ್ರ ನನಗೆ ನೆಗೆಟಿವ್ ಫೀಲ್ ಆಗಿತ್ತು. ಬ್ಯಾಕ್ ಟೈರ್ ಸಣ್ಣದ ಟೈರ್ 10 ಇಂಚ್ ಟೈರ್ ಕೊಟ್ಟಿದ್ದಾರೆ, ಬ್ಯಾಕ್ ಕೂಡ ಫ್ರಂಟ್ ತರ 12 ಇಂಚ್ ಟೈರ್ ಕೊಟ್ಟಿದ್ದಾರೆ, ಒಳ್ಳೇದಿತ್ತು. ಮತ್ತೆ ಬ್ಯಾಕ್ ಬ್ರೇಕ್ ಡ್ರಮ್ ಬ್ರೇಕ್ ಕೊಟ್ಟಿದ್ದಾರೆ, ಅದು ಡಿಸ್ಕ್ ಬ್ರೇಕ್ ಆಗಬೇಕಿತ್ತು. ಇದೆರಡು ಬಿಟ್ಟು ಬೇರೆ ನೆಗೆಟಿವ್ ಇಲ್ಲ ಆಕ್ಸಸ್ 125 ಇದು. ಮತ್ತೆ ಡಿಸ್ಕ್ ಇದ್ರೆ ಬೆಟರ್, ಅದರಲ್ಲಿ ಹೀಟ್ ಮ್ಯಾನೇಜ್ಮೆಂಟ್ ಮಾಡ್ತದೆ ಅಂಡ್ ಒಳ್ಳೆ ಬ್ರೇಕಿಂಗ್ ಬೈಟ್ ಸಿಗ್ತದೆ. ಅಂಡ್ ಡ್ರಮ್ ಬ್ರೇಕ್ ಬಂದುಬಿಟ್ಟು ಅದು ಬೇಗ ಗಾಡಿ ಹೀಟ್ ಆಗಿ ಬ್ರೇಕಿಂಗ್ ಎಫಿಷಿಯನ್ಸಿ ಕಮ್ಮಿ ಆಗ್ತದೆ. ಮತ್ತೆ ಈ ಗಾಡಿ ವಿಡಿಯೋ ಹೇಗಾಗಿದೆ ಅಂತ ಕಮೆಂಟ್ ಅಲ್ಲಿ ತಿಳಿಸಿ. ಮತ್ತೆ ನಿಮ್ಮ ನೆಕ್ಸ್ಟ್ ವಿಡಿಯೋ ಯಾವ್ದು ಮಾಡ್ಬೇಕಂತ, ನೆಕ್ಸ್ಟ್ ಯಾವ ಗಾಡಿ ವಿಡಿಯೋ ಮಾಡ್ಬೇಕಂತ ಏನಾದರೂ ಇದ್ರೆ ಹೇಳಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಸಬ್ಸ್ಕ್ರೈಬ್ ಮಾಡಿ. ನಿಮಗೆ ನೆಕ್ಸ್ಟ್ ಯಾವ ಗಾಡಿ ಬಗ್ಗೆ ವಿಡಿಯೋ ಮಾಡ್ಬೇಕಂತ, ಕಾರ್ ಟೂ ವೀಲರ್ ಆಗಲಿ ಯಾವುದೇ ಅಬೌಟ್ ಗಾಡಿ ಏನಾದರೂ ವಿಡಿಯೋ ಬೇಕಾದರೆ ಹೇಳಿ, ಕಮೆಂಟ್ ಅಲ್ಲಿ ತಿಳಿಸಿ. ಅದರ ವಿಡಿಯೋ ಒಂದು ಮಾಡುವ. ನಿಮ್ಮ ಬಳಿ ಗಾಡಿ ಇದ್ದರೆ ಅದರ ಓನರ್ಶಿಪ್ ಎಕ್ಸ್ಪೀರಿಯನ್ಸ್ ಶೇರ್ ಮಾಡಬೇಕೇನಂತ ಇದ್ದರೆ ನನಗೆ ಮೇಲ್ ಮಾಡಿ ಆ್ಯಂಡ್ ಅದರ ವಿಡಿಯೋ ಮಾಡುವ. ಥ್ಯಾಂಕ್ ಯು ಫಾರ್ ವಾಚಿಂಗ್.